ಪ್ರಶ್ನೆ 1. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ ಯಾರು? ಆಯ್ಕೆಗಳು: ಎ. ಕುದ್ಸಿಯಾ ಅಜುಲ್ಲಾ ರಸುಲ್ಲಾ, ಬಿ. ಬೇಗಂ ಹಜರತ್, ಸಿ. ರೇಷ್ಮಾ ಬಾನು, ಡಿ. ರೆಹಮತ್ ಬಾನು. ಸರಿಯಾದ ಉತ್ತರ ಕುದ್ಸಿಯಾ ಅಜುಲ್ಲಾ ರಸುಲ್ಲಾ ರವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆಯಾಗಿದ್ದಾರೆ. ಪ್ರಶ್ನೆ 2. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರು ಎಷ್ಟು? ಆಯ್ಕೆಗಳು: ಎ. 13, ಬಿ. 15, ಸಿ. 20, ಡಿ. 10. ಉತ್ತರ: ಒಟ್ಟು 15 ಮಹಿಳೆಯರು ಭಾಗವಹಿಸಿದ್ದರು. ಪ್ರಶ್ನೆ 3. ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರು? ಆಯ್ಕೆಗಳು: ಎ. ಬಿ. ಆರ್. ಅಂಬೇಡ್ಕರ್, ಬಿ. ಎಚ್. ಸಿ. ಮುಖರ್ಜಿ, ಸಿ. ಬಿ. ಎನ್. ರಾಯ್, ಡಿ. ಸಚ್ಚಿದಾನಂದ ಸಿನ್ಹಾ. ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ. ಪ್ರಶ್ನೆ ಸಂಖ್ಯೆ 4. ಸ್ವತಂತ್ರ ಬಂದಾಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ಆಯ್ಕೆಗಳು: ಎ. ಆಚಾರ್ಯ ಜೆ. ಬಿ. ಕೃಪಲಾನಿ, ಬಿ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್, ಸಿ. ಸೋಮನಾಥ್ ಲಹರಿ, ಡಿ. ಬಿ. ಎನ್. ರಾಯ್. ಸರಿಯಾದ ಉತ್ತರ ಆಚಾರ್ಯ ಜೆ. ಬಿ. ಕೃಪಲಾನಿಯವರು. ಪ್ರಶ್ನೆ 5. PhD ಪದವಿ ಪಡೆದ ಮೊಟ್ಟ ಮೊದಲ ಭಾರತೀಯ ಯಾರು? ಆಯ್ಕೆಗಳು: ಎ. ಎಚ್. ಸಿ. ಮುಖರ್ಜಿ, ಬಿ. ಜಾನ್ ಮಥಾಯ್, ಸಿ. ಜವಾಹರ್ಲಾಲ್ ನೆಹರು, ಡಿ. ಜೆ. ಬಿ. ಕೃಪಲಾನಿ. ಸರಿಯಾದ ಉತ್ತರ ಎಚ್. ಸಿ. ಮುಖರ್ಜಿಯವರು PhD ಪದವಿ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಪ್ರಶ್ನೆ 6. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು? ಆಯ್ಕೆಗಳು: ಎ. ಡಿಸೆಂಬರ್ 9, 1946, ಬಿ. ಡಿಸೆಂಬರ್ 4, 1946, ಸಿ. ಜನವರಿ 9, 1947, ಡಿ. ಆಗಸ್ಟ್ 15, 1947. ಸರಿಯಾದ ಉತ್ತರ ಎ. ಡಿಸೆಂಬರ್ 9, 1946. ಪ್ರಶ್ನೆ ಸಂಖ್ಯೆ 7. ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಆಯ್ಕೆಗಳು: ಎ. ಜನವರಿ 26, 1947, ಬಿ. ಆಗಸ್ಟ್ 15, 1947, ಸಿ. ನವೆಂಬರ್ 26, 1946, ಡಿ. ಜುಲೈ 22, 1947. ಸರಿಯಾದ ಉತ್ತರ ಜುಲೈ 22, 1947. ಪ್ರಶ್ನೆ 8. ಭಾರತದ ರಾಷ್ಟ್ರಗೀತೆಯನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಆಯ್ಕೆಗಳು: ಎ. ಜನವರಿ 24, 1950, ಬಿ. ಆಗಸ್ಟ್ 15, 1947, ಸಿ. ಜನವರಿ 26, 1947, ಡಿ. ನವೆಂಬರ್ 26, 1948. ಸರಿಯಾದ ಉತ್ತರ ಜನವರಿ 24, 1950. ಪ್ರಶ್ನೆ ಸಂಖ್ಯೆ 9. ಸಂವಿಧಾನ ಕರಡು ಸಮಿತಿಯಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದರು? ಆಯ್ಕೆಗಳು: ಎ. 7, ಬಿ. 9, ಸಿ. 15, ಡಿ. 12.
ಸರಿಯಾದ ಉತ್ತರ ಒಟ್ಟು 7 ಸದಸ್ಯರಿದ್ದರು. ಪ್ರಶ್ನೆ 10. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಆಯ್ಕೆಗಳು: ಎ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಿ. ಜವಾಹರಲಾಲ್ ನೆಹರು, ಸಿ. ವಲ್ಲಭಭಾಯಿ ಪಟೇಲ್, ಡಿ. ಎಚ್. ಸಿ. ಮುಖರ್ಜಿ. ಸರಿಯಾದ ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್.